ಸೃಷ್ಟಿಯ ಕಥೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಯವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ ಮೊದಲನೇ ದಿನವಾಯಿತು. ಇನ್ನು ಎರಡನೇ ದಿನದ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗನ ನೀರುಗಳನ್ನು ಮೇಲನ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃಕಾಲವಾಗಿ ಎರಡನೇ ದಿನವಾಯಿತು. ಅನಂತರ ಮೂರನೇ ದಿನದಲ್ಲಿ ದೇವರು ವನ ನೆಲವು ಕಾಣಿಸಿಕೊಳ್ಳಲಿ, ನೀರು ಒಂದೇ ಕಡೆ ಆಗಲಿ ಅಂತ ಹೇಳುವಾಗ ಹಾಗೆ ಆಯಿತು. ದೇವರು ವನ ನೆಲಕ್ಕೆ ಭೂಮಿಯೆಂದು ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಲಿ ಎಂದು ಹೇಳಿದನು. ದೇವರು ಹೇಳಿದಂತೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳು ಉಂಟಾದವು. ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವಾಗಿ ಮೂರನೇ ದಿನವಾಯಿತು. ಇನ್ನು ನಾಲ್ಕನೇ ದಿನದಲ್ಲಿ ದೇವರು ಆಕಾಶದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ದೇವರು ಹೇಳಿದಂತೆಯೇ ಆಯಿತು. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ഇരുಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಎರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಪ್ರಾತಃಕಾಲವಾಗಿ ನಾಲ್ಕನೇ ದಿನವಾಯಿತು. ಐದನೇ ದಿನದಂದು ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ಹೀಗೆ ದೇವರು ಮಹಾಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರ ಉಂಟು ಮಾಡಿದನು. ಎಲ್ಲ ವಿಧವಾದ ಕಾಡು ಪ್ರಾಣಿಗಳನ್ನು ಮತ್ತು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಸಾಯಂಕಾಲವು ಪ್ರಾತಃಕಾಲವಾಗಿ ಆರನೇ ದಿನವಾಯಿತು. ಈ ರೀತಿಯಲ್ಲಿ ದೇವರು 6 ದಿನಗಳವರೆಗೆ ಎಲ್ಲ ಸೃಷ್ಟಿ ಕಾರ್ಯವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಅದಕ್ಕಾಗಿ ದೇವರು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಇದೇ ಭೂಮ್ಯಾಕಾಶಗಳ ನಿರ್ಮಾಣ ಚರಿತ್ರೆ. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿ ಎದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಆ ತೋಟದ ವಿಶೇಷತೆ ಏನೆಂದರೆ ಅದು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ದೇವರು ಆತನಿಗೆ ಬೇಕಾದಂಥ ಎಲ್ಲ ಆಹಾರದ ಒಂದು ಹಣ್ಣಿನ ಮರಗಳನ್ನು ಆತನಿಗೆ ಆರಂಭದಲ್ಲೇ ಕೊಟ್ಟಿದ್ದನು. ದೇವರು ಸಮಸ್ತವನ್ನು ಬಾಯಿ ಮಾತಿನಿಂದ ಉಂಟು ಮಾಡಿ ಆದಾಮನನ್ನು ತನ್ನ ಕೈಯಿಂದ ರೂಪಿಸಿ ಆತನ ಪಕ್ಕೆಲುಬೆಯಿಂದ ಹವ್ವಳನ್ನು ನಿರ್ಮಿಸಿದನು. ಅದಕ್ಕಾಗಿ ಗಂಡ ಹೆಂಡತಿಯರಿಬ್ಬರು ಸರಿಸಮಾನರೇ. 7ನೇ ದಿನದಲ್ಲಿ
ದೇವರು ವಿಶ್ರಾಂತಿಯನ್ನು ತೆಗೆದುಕೊಂಡ ಕಾರಣ ಅದನ್ನು ದೇವರು ಸಬ್ಬತ್ ದಿನವೆಂದು ಆಚರಿಸಬೇಕೆಂದು ಹೇಳುತ್ತಾನೆ. ನಾವು ಸಭೆಯಾಗಿ ಕೂಡಿ ಬರುವುದು ಇದು ದೇವರ ಚಿತ್ತವಾಗಿದೆ. ಆರಂಭದಲ್ಲಿ ದೇವರು ಆದಾಮನೊಂದಿಗೆ ಸಮಯವನ್ನು ಕಳೆಯುತ್ತಿದ್ದರು. ಆದಾಮನು ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು. ಆರಂಭದಲ್ಲಿ ಆದಾಮನಿಗೆ ಸಮೃದ್ಧಿ ಜೀವನ ಇತ್ತು. ಯಾವುದೇ ರೀತಿಯ ಸಮಸ್ಯೆಗಳು, ಚಿಂತೆ, ದುಃಖ, ನಿರಾಶೆಗಳು ಇರಲಿಲ್ಲ. ಪಾಪದ ಸಂಗತಿಗಳಾವೂ ಇರಲಿಲ್ಲ. ಹಾಗಿದ್ದರೆ ಈ ಮನುಷ್ಯನ ಜೀವಿತದಲ್ಲಿ ಈ ಒಂದು ಪಾಪಗಳು, ಕಷ್ಟಗಳು, ಸಮಸ್ಯೆಗಳು, ರೋಗ, ದುಃಖಗಳು ಹೇಗೆ ಬಂದವು ಎಂಬುದಾಗಿ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಅಪ್ಪ ದೇವರೇ, ನಿನಗೆ ಸ್ತೋತ್ರವಾಗಲಿ. ಸಮಸ್ತವನ್ನು ಬಾಯಿ ಮಾತಿನಿಂದ ಉಂಟು ಮಾಡಿರ್ತಕ್ಕಂಥ ದೇವರೇ, ಸಮಸ್ತಕ್ಕೂ ಮೂಲನೇ ಒಡೆಯನೇ ರಕ್ಷಕ. ನೀನು ಮಹಾಬಲವುಳ್ಳ ದೇವರು, ನೀನು ಶಕ್ತಿ ಸಾಮರ್ಥ್ಯವುಳ್ಳ ದೇವರು. ವಚನದಲ್ಲಿ ನೋಡಿದಂತೆ ಬೆಳಕಾಗಲಿ ಅನ್ನುವಾಗ ಬೆಳಕಾಯಿತು. ಬೆಳಕು ಬರುವಾಗ ಕತ್ತಲೆಯೂ ನಿಲ್ಲದು. ಕತ್ತಲೆಗೆ ಸಂಬಂಧಪಟ್ಟ ಎಲ್ಲ ಸೈತಾನ ಕೃತ್ಯಗಳು, ಕೆಲಸ ಕಾರ್ಯಗಳು ಲಯವಾಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಹೌದು ದೇವ, ನಿನ್ನ ಮೇಲೆ ನಂಬಿಕೆ ಇಡುವಾಗ, ನಿನ್ನಲ್ಲಿ ಪ್ರಾರ್ಥಿಸುವಾಗ ಎಲ್ಲ ಬಂಧನ ಶಾಪಗಳಿಂದ ಬಿಡುಗಡೆಯನ್ನು ಕೊಟ್ಟು ನಮ್ಮ ಜೀವಿತಗಳನ್ನು ಹೊಸ ರೀತಿಯಲ್ಲಿ ನೀನು ರೂಪಿಸಿ ನಡೆಸುವಂಥ ದೇವರಾಗಿದ್ದೆ. ಆಮೇನ್.